ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಆದ್ಮೇಲೆ ಇವತ್ತಿನಿಂದ ವಿಶೇಷವಾಗಿ GPSಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ವಿಶೇಷ ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಅದಕ್ಕಿಂತ ಮುಂಚೆ ಬಹಳಷ್ಟು ಜನರಿಗೆ ಒಂದು ಕೊರತೆ ಇದೆ ಸ್ನೇಹಿತರೆ. ಏನು ಕೊರತೆಯಪ್ಪ ಅಂದರೆ GPS ಸೈನ್ಸ್ ಆಗಿರ್ಬೋದು, ಜೊತೆಗೆ ಮ್ಯಾಥ್ಸ್ ಆಗಿರ್ಬೋದು. ಸೊ ಯಾವೆಲ್ಲ ಟಾಪಿಕ್ಗಳನ್ನು ನಾವು ಓದಬೇಕು, ಮಸ್ಟ್ ಆ್ಯಂಡ್ ಶುಡ್ ಸ್ನೇಹಿತರೆ ನೆನಪಿಟ್ಕೊರಿ. ಸೊ GPS ಸೈನ್ಸ್ ಮತ್ತು ಮ್ಯಾಥ್ಸ್ನಲ್ಲಿ ಪಕ್ಕ 100% ನಾವು ಸಕ್ಸಸ್ ಆಗಬೇಕಾದ್ರೆ ಒಂದು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಬೇಕಾಗ್ತದೆ, ನೆನಪಿಟ್ಕೊರಿ. ಟೈಮನ್ನು ಮೇಂಟೈನ್ ಮಾಡಬೇಕಾಗ್ತದೆ, ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಬೇಕಾಗ್ತದೆ, ಕೆಲವೊಂದು ಟ್ರಿಕ್ಸ್ಗಳನ್ನು ಸಹಿತ ಅಪ್ಲೈ ಮಾಡಬೇಕಾಗ್ತದೆ, ನೆನಪಿಟ್ಕೊರಿ. ಓಕೆ ಹಾಗಾದ್ರೆ ಸ್ನೇಹಿತರೆ, ಆ ಒಂದು ಇಂಪಾರ್ಟೆಂಟ್ ಆದಂಥ ಮಾಹಿತಿಗಳು ಯಾವ್ಯಾವ. ಸೊ ಎಲಿಜಿಬಲ್ ಆಗಬೇಕಾದ್ರೆ ಕೆಲವೊಂದು ಟಾಪಿಕ್ಗಳಿದಾವೆ ಸ್ನೇಹಿತರೆ. ಆ ಟಾಪಿಕ್ಗಳನ್ನು ನಾವು ಯಾವತ್ತೂ ಮಿಸ್ ಮಾಡಲೇಬಾರದು. ಓಕೆ ಸೊ ಮಿಸ್ ಮಾಡಿದ್ದೆ ಆದರೆ ಖಂಡಿತ ನಾವು ಹಲವಾರು ಅಂಕಗಳನ್ನು ಕಳ್ಕುವಂಥ ಪರಿಸ್ಥಿತಿ ಏನಾಗ್ತದಪ್ಪ ಅಂದ್ರೆ ನಮಗೆ ಬರ್ತಾ ಇದೆ, ನೆನ್ಪಿಟ್ಕೊರಿ. ಓಕೆ ಸೊ ಸ್ನೇಹಿತರೆ, ಹಾಗಾದ್ರೆ ಆ ಒಂದು ಟಾಪಿಕ್ಗಳು ಯಾವ, ಸೊ ಒಂದೊಂದಾಗಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ನೀವೇನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸೊ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಆಗಿ. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಇದೆ ಸ್ನೇಹಿತರೆ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನೊಂದು ವಿಶೇಷತೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಅನ್ಅಕಾಡೆಮಿ ಕರ್ನಾಟಕದ ಒಂದು ದೊಡ್ಡ ಕಲಿಕಾ ವೇದಿಕೆನ ಆಗ್ತಾ ಇದೆ, ಕರೆಕ್ಟಾ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಗುರುದೇವ ಅನ್ನುವಂಥ ಬ್ಯಾಚ್ ಏನಾಗದಪ್ಪ ಅಂದ್ರೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರಲ್ಲಿ ನಾನು ನಿಮಗೆ ಸಿಗ್ತಾ ಇದ್ದೇನೆ ಸ್ನೇಹಿತರೆ, ಸೈನ್ಸ್ ಮತ್ತು ಮ್ಯಾಥ್ಸ್ ಹೇಳಲು ಬರ್ತಾ ಇದ್ದೇನೆ, ನೆನ್ಪಿಟ್ಕೊರಿ. ಓಕೆ ಮಿಸ್ ಮಾಡದೆ ಅತಿ ಕಡಿಮೆ ಫೀಯಲ್ಲಿ ಏನು ಮಾಡೋದಪ್ಪ ಅಂದ್ರೆ ನಿಮಗೆ ಅಲ್ಲಿ ಬ್ಯಾಚ್ ಕೋರ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ನೆನಪಿಟ್ಕೊರಿ, ಕೇವಲ 1300-1400ನಲ್ಲಿ ಮಾತ್ರ ನಿಮಗೆ ಏನಾಗ್ತದಪ್ಪ ಅಂದ್ರೆ ಸಂಪೂರ್ಣವಾಗಿ ಎಲ್ಲ ವಿಷಯಗಳು ಕನ್ನಡ, ಇಂಗ್ಲೀಷ್ ಆಗಿರ್ಬೋದು, SS ಆಗಿರ್ಬೋದು, ಜೊತೆಗೆ ಸೈಕಾಲಜಿ ಆಗಿರ್ಬೋದು, ಜೊತೆಗೆ ಸ್ನೇಹಿತರೆ ಗಣಿತ, ವಿಜ್ಞಾನ ಎಲ್ಲವೂ ನಿಮ್ಗೆ ಸಿಗ್ತಾ ಇದೆ. ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ, ಬೆಸ್ಟ್ ಆಪರ್ಚುನಿಟಿ ಇದೆ. ಸೊ ನಮ್ಮ ಒಂದು ರೆಫರಲ್ ಕೋಡನ್ನು ನೀವು ಏನಾದರೂ ಯೂಸ್ ಮಾಡಿರಿ ಅಂದ್ರೆ ಸೊ ನೆನಪಿಟ್ಕೋರಿ, BMK1 ರೆಫರಲ್ ಕೋಡ್ ಇದೆ. ಸೊ ಈ ರೆಫರಲ್ ಕೋಡನ್ನು ಯೂಸ್ ಮಾಡಿರಿ ಅಂದ್ರೆ 10% ಅವರು ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸೊ ಶಿಕ್ಷಕರಿಗೆ ಒಳ್ಳೇದಾಗಲತ್ತ ತಿಳಿದ ಎಕ್ಸ್ಟ್ರಾ ನನ್ನ ಕಡೆಯಿಂದ ನಾನು ನಿಮಗೆ ಏನು ಮಾಡೋದಪ್ಪ ಅಂದ್ರೆ 5% ಡಿಸ್ಕೌಂಟ್ ಕೊಡ್ತಾ ಇದ್ದೇನೆ, ನೆನ್ಪಿಟ್ಕೋರಿ. ನನ್ನ ಕಡೆಯಿಂದ ನಿಮಗೆ 5%, ಒಟ್ಟು 15% ನಿಮ್ಗೆ ಸಿಗ್ತಾ ಇದೆ. 10% ಅಲ್ಲಿ ಪೇ ಮಾಡಿ ಜಾಯ್ನ್ ಆಗಿ, ತದನಂತರ 1 ಮಂತ್ ಒಳಗೆ ನಾನು ನಿಮ್ಗೆ ಏನು ಮಾಡ್ತೀನಪ್ಪ ಅಂದ್ರೆ 5% ಡಿಸ್ಕೌಂಟ್ ನನ್ನ ವತಿಯಿಂದ ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಇಂಥ ಬಿಗ್ ಅಪಾರ್ಚುನಿಟಿಯನ್ನು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅನ್ಅಕಾಡೆಮಿಲಿ ನಮ್ಮ ರೆಫರಲ್ ಕೋಡ್ ಏನಿದೆಪ್ಪ ಅಂದರೆ BMK1 ಯೂಸ್ ಮಾಡಿದರೆ ಮಾತ್ರ ನಿಮ್ಗೆ ಏನಾಗ್ತದಪ್ಪ ಅಂದರೆ ಅನ್ಅಕಾಡೆಮಿಯಿಂದ 10, ನಮ್ಮ ಕಡೆಯಿಂದ 5% ಅನ್ಅಕಾಡೆಮಿಯಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇಂಥ ಬಿಗ್ ಅಪಾರ್ಚುನಿಟಿಯನ್ನು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಇವತ್ತಿನ ಒಂದು ಗಣಿತದಲ್ಲಿ 75 ಅಂಕಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಓಕೆ ಎಸ್, ಗಣಿತದಲ್ಲಿರ್ತಕ್ಕಂಥ ಆ 75 ಮಾರ್ಕ್ಸನ್ನು ನಾನು ಹೇಗೆ ಪಡಿಬೇಕು. ಸೊ ಸ್ನೇಹಿತರೆ, ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳಿದಾವೆ, ರೈಟ್. ಆ ಇಂಪಾರ್ಟೆಂಟು ಟಾಪಿಕ್ಗಳನ್ನು ನಾವು ಮಿಸ್ ಮಾಡಲೇಬಾರ್ದು, ನೆನ್ಪಿಟ್ಕೊರಿ. ಸೊ ಇದಾದ ನಂತರ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಸಹಿತ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಯೂಟ್ಯೂಬ್ನಲ್ಲಿ. ಓಕೆ ಸೊ ಮಿಸ್ ಮಾಡಿದೆ ನೋಡಿ, ಇವೇ ನಮ್ಮ ಸ್ಟ್ರಾಟಜಿ, ಇವೇ ನಮ್ಮ ತಂತ್ರಗಳಾಗಿರಬೇಕು ಸ್ನೇಹಿತರೆ, ನೆನಪಿಟ್ಕೊರೋಕೆ. ಈ ಟಾಪಿಕ್ಗಳನ್ನ ನಾವು ಮಿಸ್ ಮಾಡಲೇಬಾರ್ದು. GPS ಎಕ್ಸಾಮ್ ಬರೆಯೋರು ಈ ಟಾಪಿಕ್ಗಳನ್ನ 100% ಏನು ಮಾಡಬೇಕು ಹೇಳ್ರಿ, ಪರ್ಫೆಕ್ಟಾಗಿ ಪಕ್ಕಾ ಮಾಡಬೇಕು, ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ. ಓಕೆ ಸೊ ನಿದ್ದೆ ಬಿಡ್ರಿ, ಸುದ್ದಿಯಲ್ಲಿ ಇಟ್ಕೊಂಡು ಏನು ಮಾಡಿರಿ, ಪಕ್ಕಾ ಆಗಿ ಮಾಡಿದನ. ಓಕೆ ಎಷ್ಟು ಪಕ್ಕಾ ಮಾಡ್ತಿರಲ್ಲ ಅಷ್ಟು ಪರ್ಫೆಕ್ಟ್ ಆಗ್ತೀರಿ, ಎಷ್ಟು ಪರ್ಫೆಕ್ಟ್ ಆಗ್ತಿರಲ್ಲ ಅಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ. ಸೊ ಆರಾಮ ನಾವು GPS ಸುಲಭವಾಗಿ ಫೇಸ್ ಮಾಡ್ಬೋದು ಸ್ನೇಹಿತರೆ, ನೆನ್ಪಿಟ್ಕೊರಿ. ಅದೊಂದು ಸುಲಿದ ಬಾಳೆ ಹಣ್ಣಿನದಿದೆ. ಯಾವುದೋ GPS ಎಕ್ಸಾಮ್ ಏನಪ್ಪ ಅಂದ್ರೆ ಸುಲಿದ ಬಾಳೆಹಣ್ಣು ಅಂತ ಆರಾಮಾಗಿ ತಿನ್ಬೋದು ಬಾಳೆಹಣ್ಣು, ಅದೇ ರೀತಿ GPS ಆರಾಮಾಗಿ ನಾವು ಕ್ರ್ಯಾಕ್ ಮಾಡ್ಬೋದು. ಬಟ್ ಕೆಲವೊಂದು ಟ್ರಿಕ್ಸ್ಗಳು ನಮಗೇನಾಗಿರ್ಬೇಕಪ್ಪ ಅಂದ್ರೆ ಸೊ ಗೊತ್ತಿರಲೇಬೇಕು ಸ್ನೇಹಿತರೆ. ಬನ್ನಿ ಹಾಗಾದ್ರೆ ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವ ಅನ್ನೋದನ್ನ ನೋಡ್ತಾ ಇದ್ದೇನೆ ಸ್ನೇಹಿತರೆ. ಸೊ ಒಟ್ಟು 75 ಮಾರ್ಕ್ಸ್ ಇರ್ತಾ ಇದೆ ಗಣಿತಕ್ಕೆ ಸಂಬಂಧಪಟ್ಟಂತೆ ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ, ರೈಟ್. ಓಕೆ 75ದಾಗ ಏನಾಗೈತಪ್ಪ ಅಂದ್ರೆ ಸ್ನೇಹಿತರೆ ನೆನಪಿಟ್ಕೋರಿ, ಸೊ 2 ಭಾಗಗಳನ್ನ ಮಾಡ್ತಾ ಇದ್ದೇನೆ. ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತಾ ಇದ್ದಾವೆ, ಇನ್ನೊಂದು ಡಿಸ್ಕ್ರಿಪ್ಟಿವ್ ಆನ್ಸರ್ಗಳು ಬರ್ತಾ ಇದ್ದಾವೆ, ರೈಟ್. ಮಲ್ಟಿಪಲ್ ಚಾಯ್ಸ್ನಲ್ಲಿ ಸುಮಾರು 25 ಮಾರ್ಕ್ಸ್ ನಿಮಗೆ ಸಿಗ್ತಾ ಇದೆ, ನೆನಪಿಟ್ಕೋರಿ. ಸೊ ಡಿಸ್ಕ್ರಿಪ್ಟಿವ್ ಏನಪ್ಪ ಅಂದ್ರೆ ಸೊ 50 ಮಾರ್ಕ್ಸ್ ನಿಮಗೆ ಬರ್ತಾ ಇದೆ, ರೈಟ್. ಎಸ್ ಓಕೆ 50 ಮಾರ್ಕ್ಸ್ ಬರ್ತಾ ಇದೆ. ಸೊ 50 ಮಾರ್ಕ್ಸ್ನಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಮತ್ತೆ ಡಿವೈಡ್ ಆಗ್ತಾ ಇದೆ. ಏನಪ್ಪ ಅಂದ್ರೆ 2 ಮಾರ್ಕ್ಸ್ ಡಿವೈಡ್ ಆಗ್ತಾ ಇದೆ, 3 ಮಾರ್ಕ್ಸ್ ಡಿವೈಡ್ ಆಗ್ತಾ ಇದೆ, ಕೆಲವೊಮ್ಮೆ 4 ಮಾರ್ಕ್ಸ್ ಸಹಿತ ಡಿವೈಡ್ ಆಗ್ತಾ ಇದೆ, ನೆನಪಿಟ್ಕೊರಿ. ಓಕೆ ಎಸ್, ಹಾಗಾದ್ರೆ ಏನೇನು ಓದಬೇಕು ಅನ್ನೋದ ಒಂದೊಂದಾಗಿ ಚರ್ಚೆ ಮಾಡೋಣ, ಬನ್ನಿ ಸ್ನೇಹಿತರೆ.
ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ. ಒಟ್ಟು ಮಲ್ಟಿಪಲ್ ಚಾಯ್ಸ್ನಲ್ಲಿ 25 ಮಾರ್ಕ್ಸ್ ಇರ್ತಾ ಇದ್ದಾವೆ, ಜೊತೆಗೆ ಡಿಸ್ಕ್ರಿಪ್ಟಿವ್ನಲ್ಲಿ 50 ಮಾರ್ಕ್ಸ್ ಇರ್ತಾ ಇದೆ. ಇಲ್ಲಿ ನಿಮಗೆ 2 ಮಾರ್ಕ್ಸು ಬರ್ಬೋದು, 3 ಮಾರ್ಕ್ಸು ಬರ್ಬೋದು, 4 ಮಾರ್ಕ್ಸು ಬರ್ಬೋದು. ಒಟ್ಟಾರೆ ನಮಗೇನಿರಬೇಕು ಅಂದರೆ GPSTRನಲ್ಲಿ 150ರಲ್ಲಿ ಕಂಪಲ್ಸರಿ ನಮಗೇನಾಗಬೇಕು 75 ಮಾರ್ಕ್ಸನ್ನು ಪಡಿಲೇಬೇಕು ಸ್ನೇಹಿತರೆ, ನೆನ್ಪಿಟ್ಕೋರಿ. ನೀವೇನಾದರೂ ಗಣಿತದಲ್ಲಿ ಇಂಟ್ರೆಸ್ಟ್ ಇತ್ತಂದ್ರೆ ಗಣಿತದಲ್ಲಿ ಹೆಚ್ಚಿಗೆ ಮಾರ್ಕ್ಸನ್ನು ಪಡೆಯುವಂಥ ಕೆಪಾಸಿಟಿ ನಿಮ್ಮಲ್ಲಿ ಇತ್ತಂದ್ರೆ ಆರಾಮಾಗಿ GPSTRನ ನಾವೇನು ಮಾಡ್ಬೋದು ಕ್ರ್ಯಾಕ್ ಮಾಡ್ಬೋದು. ಯಾಕೆ? ಬಿಕಾಸ್ ಇಟ್ ಈಸ್ ಅ ವರ್ಲ್ಡ್ ಲ್ಯಾಂಗ್ವೇಜ್ ಅಂತ ನಾವು ಕರಿತಾವೆ. ನಾವು ಸರಿಯಾದ ಉತ್ತರ ಬರೆದಿದ್ದರೆ ಪಕ್ಕಾ ಸರಿಯಾಗಿ ಅಂಕಗಳು ನಮಗಿಲ್ಲಿ ಸಿಗ್ತಾ ಇರೋದು ಸ್ನೇಹಿತರೆ, ನೆನ್ಪಿಟ್ಕೋರಿ. ಹಾಗಾದರೆ ಆ ಒಂದು ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವ್ಯಾವು ನೋಡಿ. ಗಣಿತದಲ್ಲಿ ನಾವು 75 ಮಾರ್ಕ್ಸ್ನಲ್ಲಿ ಸುಮಾರು 60+ ಮಾರ್ಕ್ಸನ್ನು ತೊಗೋಬೋದು, ನೆನ್ಪಿಟ್ಕೋರಿ. ಸೊ 75ಗೆ 60+ ಏನು ಮಾಡ್ಬೋದಪ್ಪ ಅಂದ್ರೆ ಔಟ್ ಆಫ್ ನಾವು ಮಾರ್ಕ್ಸ್ಗಳನ್ನು ತೊಗೋಬೋದು ಸ್ನೇಹಿತರೆ. ಹಾಗಾದರೆ ಏನೆಲ್ಲ ಟಾಪಿಕ್ಗಳನ್ನ ಓದಬೇಕು, ಸೊ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ ಇದಾವೆ ಇಲ್ಲಿ, ಸೊ ಇದರ ಮೇಲೆ ಕ್ವಶನ್ಸ್ಗಳು ಅತಿ ಹೆಚ್ಚು ಬಾರಿ ಬಂದಿದ್ದಾವೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಮ್ಮದೊಂದು ಬುಕ್ಸ್ ಇದೆ, ಸೂಪರ್ 6 ಬುಕ್ ಅಂತಂದ. ಆಲ್ರೆಡಿ ಇದೇನಾಗ್ಯದಪ್ಪ ಅಂದ್ರೆ ಸೊ ಎಲ್ಲ ಕಡೆ ಪಬ್ಲಿಷ್ ಆಗಿಬಿಟ್ಟದ ಸ್ನೇಹಿತರೆ, ನೆನಪಿಟ್ಕೋರಿ. ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ GPSTRನ ಒಟ್ಟು 6 ಕ್ವಶನ್ಸ್ ಪೇಪರ್ಗಳನ್ನು ನಾವೇನು ಮಾಡಿದವಪ್ಪ ಅಂದ್ರೆ ಸೊ ಇದರಲ್ಲಿ ಸಾಲ್ವ್ ಮಾಡಿದ್ದೇವೆ ಸ್ನೇಹಿತರೆ. ಒಟ್ಟು 6 ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಂಥ ಸಂಪೂರ್ಣ ವಿಶ್ಲೇಷಣೆ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ, ಹೊಸ ಎಡಿಷನ್ನಲ್ಲಿ ಸಿಗ್ತಾ ಇದೆ. ಸೊ ಇದೇನಾದರೂ ನಿಮ್ಗೆ ಬೇಕಾಗಿತ್ತಂದ್ರೆ ಸ್ನೇಹಿತರೆ 7619206247ಗೆ ಏನು ಮಾಡ್ಬೋದು ಅಂದ್ರೆ ಮೆಸೇಜ್ ಮಾಡ್ಬೋದು. ಸೊ ಅಮೌಂಟ್ ಎಷ್ಟದಪ್ಪ ಅಂದ್ರೆ 260 ಇದೆ ಸ್ನೇಹಿತರೆ. ವಿತ್ ನಾವೇನು ಮಾಡೋದಪ್ಪ ಅಂದ್ರೆ ಪೋಸ್ಟ್ ಮೂಲಕ ಫ್ರೀ ಡೆಲಿವರಿಯನ್ನು ಕೊಡ್ತಾ ಇದ್ದಾವೆ, ನೆನಪಿಟ್ಕೋರಿ. ಓಕೆ, ಸೊ ತಾವು ಸಹಿತ ಈ ಬುಕ್ಕನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವ್ಯಾವ ಇದ್ದಾವೆ ಇವತ್ತು ಗಣಿತದಲ್ಲಿ 60 ಅಂಕಗಳನ್ನು ಯಾವ ರೀತಿ ಆರಾಮಾಗಿ ಗೆಸ್ ಮಾಡ್ಬೋದು ನಾವು ಅನ್ನೋದನ್ನು ಸೊ ಇವತ್ತಿನ ಟಾಪಿಕ್ನಲ್ಲಿ ಒಂದೊಂದಾಗಿ ಚರ್ಚೆ ಮಾಡೋಣ. ಸೊ ದಟ್ ಈಸ್ ಫಸ್ಟ್ ಒನ್ ಟಾಪಿಕ್, ದಟ್ ಈಸ್ ಯಾವುದಪ್ಪ ಅಂತ ಕೇಳಿದರೆ ಸಂಖ್ಯೆಗಳು ಸ್ನೇಹಿತರೆ. ನಂಬರ್ಸ್ ಅಂತ ನಾನು ಕರಿತಾ ಇದ್ದೇನೆ, ನೆನಪಿಟ್ಕೋರಿ. ಓಕೆ, ಸಂಖ್ಯೆಗಳು ದಟ್ ಈಸ್ ನಂಬರ್ಸ್ ಅಂತ ನಾವು ಕರಿತೇವೆ. ಸೊ ಮೋಸ್ಟ್ ಬಿಗ್ ಟಾಪಿಕ್ ಅಂತಲೇ ಹೇಳ್ಬೋದು. 4ರಿಂದ 5 ಅಂಕಗಳು ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂತ ಕೇಳಿದರೆ ಸೊ ದಟ್ ಈಸ್ ನಂಬರ್ಸ್ ಅಂತ ನಾವು ಕರಿತಾ ಇದ್ದಾವೆ. ಬನ್ನಿ ಹಾಗಾದರೆ ಏನೆಲ್ಲ ನಂಬರ್ಸ್ನಲ್ಲಿ ಇದ್ದಾವೆ ಒಂದೊಂದಾಗಿ ಚರ್ಚೆನ ಮಾಡೋಣ ಸ್ನೇಹಿತರೆ. ಓಕೆ, ಸಂಖ್ಯೆಗಳಲ್ಲಿ ಪ್ರಮುಖವಾಗಿ ಸಂಖ್ಯೆ ವಿಧಗಳ ಬಗ್ಗೆ ನಾವೇನು ಮಾಡಬೇಕಪ್ಪ ಅಂದ್ರೆ ಸೊ ಸ್ಟಡಿಯನ್ನು ಮಾಡಬೇಕಾಗ್ತದೆ ಸ್ನೇಹಿತರೆ, ನೆನಪಿಟ್ಕೋರಿ. ಸೊ ಸಂಖ್ಯೆ ವಿಧಗಳಂದರೆ ಯಾವಪ್ಪ ಅಂದ್ರೆ ಸೊ ಪ್ರಮುಖವಾಗಿ ನೆನಪಿಟ್ಕೋರಿ. ಸ್ವಾಭಾವಿಕ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ ಆಗಿರ್ಬೋದು. ನೋಡಿ ಇದು ಮೇನ್ ಟಾಪಿಕ್ ಇದೆ, ಈ ಟಾಪಿಕ್ ಬಗ್ಗೆ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಪೂರ್ಣ ಸಂಖ್ಯೆಗಳಾಗಿರ್ಬೋದು. ಸೊ ಅಷ್ಟೇ ಯಾಕೆ ಸ್ನೇಹಿತರೆ, ಪೂರ್ಣಾಂಕಗಳಾಗಿರ್ಬೋದು. ನೋಡಿ ಪೂರ್ಣಾಂಕಗಳಾಗಿರ್ಬೋದು. ಸೊ ಇದಷ್ಟಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ, ಭಾಗಲಬ್ಧ ಸಂಖ್ಯೆಗಳಾಗಿರ್ಬೋದು. ನೋಡಿ ಮೇನ್ ಟಾರ್ಗೆಟ್ ಪ್ರತಿ ಬಾರಿ ಇದ್ರ ಮೇಲೆ ಪ್ರಶ್ನೆ ಬರ್ತಾ ಇದೆ ನೋಡಿ, ಭಾಗಲಬ್ಧ ಸಂಖ್ಯೆಗಳು. ಈ ಬಾರಿ ಬರೋ ಪ್ರಶ್ನೆ ಎದ್ರ ಮೇಲೆ ಹೇಳ್ರಿ, ಅಭಾಗಲಬ್ಧ ಸಂಖ್ಯೆಗಳ ಮೇಲೆ ಸಹಿತ ಏನಾಗ್ಬೋದು ಹೇಳ್ರಿ ಪ್ರಶ್ನೆ ಬರ್ಬೋದು ಸ್ನೇಹಿತರೆ, ನೆನಪಿಟ್ಕೋರಿ. ನೋಡಿ ಇವೆಲ್ಲವೂ ನೋಡಿ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಂಶಗಳು, ವಾಸ್ತವ ಸಂಖ್ಯೆಗಳಾಗಿರ್ಬೋದು. ಸೊ ಇನ್ನಿತರ ವಿಶೇಷ ಅಂಶಗಳಿದಾವೆ, ದಟ್ ಈಸ್ ಯಾವುದಪ್ಪ ಅಂದ್ರೆ ಸಮ ಮತ್ತು ಬೆಸ ಸಂಖ್ಯೆಗಳ ಮೇಲಿನ ಒಂದು ಸಮಸ್ಯೆಗಳಾಗಿರ್ಬೋದು. ಹೌದಾ? ಸೊ ನೋಡಿ ಬಹಳಷ್ಟು ವಿವಿಧ ರೀತಿಯ ಸಂಖ್ಯೆಗಳಿದಾವೆ ನಮ್ಮಲ್ಲಿ, ನೆನಪಿಟ್ಕೋರಿ. ಪರಿಪೂರ್ಣ ಸಂಖ್ಯೆಗಳಾಗಿರ್ಬೋದು, ರೈಟ್. ದೆನ್ ಸಂಯುಕ್ತ ಸಂಖ್ಯೆಗಳಾಗಿರ್ಬೋದು. ನೋಡಿ ಸಂಯುಕ್ತ ಸಂಖ್ಯೆಗಳಾಗಿರ್ಬೋದು. ದೆನ್ ಅದೇ ರೀತಿ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೋದು, ಅವಿಭಾಜ್ಯ ಪ್ರೈಮ್ ನಂಬರ್ ಅಂತ ನಾವು ಕರಿತಾ ಇದ್ದೇವೆ. ನೆಕ್ಸ್ಟ್ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೋದು, ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೋದು. ಅಷ್ಟೇ ಅಲ್ಲದೆ ಸ್ನೇಹಿತರೆ ನೆನಪಿಟ್ಕೋರಿ, ಇಲ್ಲಿ ಪ್ರಮುಖವಾಗಿ ಅದರ ಜೊತೆಗೆ ನಾವೇನು ಮಾಡ್ತಾಯಿದ್ದಪ್ಪ ಅಂದ್ರೆ ವರ್ಗ ಸಂಖ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ವರ್ಗ ಮೂಲಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ, ವರ್ಗ ಮೂಲಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಘನ ಮತ್ತು ಘನಮೂಲಗಳು, ಘನ ಮತ್ತು ಘನ ಮೂಲಗಳು ಒಂದು ಬಿಗ್ ಚಾಪ್ಟರ್ ಅಂತಲೇ ಹೇಳ್ಬೋದು ಇದು, ರೈಟ್. ದೆನ್ ಇದಷ್ಟೇ ಅಲ್ಲದೆ ಸ್ನೇಹಿತರೆ ಬಾಧ್ಯತೆಯ ನಿಯಮಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ, ಬಾಧ್ಯತೆ ನಿಯಮಗಳು ಬರ್ತಾ ಇದೆ. ಓಕೆ, ಸೊ ಇದಾದ ನಂತರ ಸ್ನೇಹಿತರೆ ನೆನ್ಪಿಟ್ಕೋರಿ ಮ ಸ ಅ ಮತ್ತು ಲ ಸ ಬರ್ತಾ ಇದೆ. ಜೊತೆಗೆ ಅಪವರ್ತನ ಮತ್ತು ಅಪವರ್ತಗಳು, ಮಲ್ಟಿಪಲ್ಸ್ ಆ್ಯಂಡ್ ಫ್ಯಾಕ್ಟರ್ಸ್ಗಳು ಬರ್ತಾ ಇದ್ದಾವೆ. ನೋಡಿ ಇಷ್ಟೆಲ್ಲವೂ ಸಹಿತ ಎಲ್ಲಿದಪ್ಪ ಅಂದ್ರೆ ಸಂಖ್ಯೆಗಳು ಅನ್ನುವಂಥ ಟಾಪಿಕ್ ಮೇಲೆ ಇದೆ ರೀ. ಓಕೆ, ಸೊ ಇಷ್ಟು ನಾವು ಏನಾದರೂ ಪರ್ಫೆಕ್ಟಾಗಿ ಮಾಡಿದ್ದೇ ಆದರೆ ಸೊ ಖಂಡಿತವಾಗಿಯೂ ನಾವು ಏನು ಮಾಡ್ತೇವಪ್ಪ ಅಂದ್ರೆ 5 ಅಂಕಗಳನ್ನು ಆರಾಮಾಗಿ ಈ ಟಾಪಿಕ್ನಲ್ಲಿ ಪಡಿಬೋದು ಸ್ನೇಹಿತರೆ, ನೆನ್ಪಿಟ್ಕೋರಿ. ಯುಕ್ಲಿಡನ ಅಲ್ಗಾರಿದಮ್ ನೇಮ್ ಬರ್ತಾ ಇದೆ ಇಲ್ಲಿ ತೀತಾ. ಸೊ ಇವೆಲ್ಲವೂ ಸಹಿತ ಎಲ್ಲಿದಪ್ಪ ಅಂದ್ರೆ ಈ ಒಂದು ಟಾಪಿಕ್ನಲ್ಲಿ ಬರ್ತಾ ಇದ್ದಾವೆ. ನಾವು ಸಂಖ್ಯೆಗಳಂದ್ರೆ ಬರೀ ಸಂಖ್ಯೆಗಳು ಅಷ್ಟೇ ಅಲ್ಲ ಸ್ನೇಹಿತರೆ, ಸಂಖ್ಯಾ ಪದ್ಧತಿನೂ ಸಹಿತ ಬರ್ತಾ ಇದೆ, ನೆನ್ಪಿಟ್ಕೋರಿ. ಸಂಖ್ಯಾ ಪದ್ಧತಿ ಬಗ್ಗೆನೂ ಸಹಿತ ನಾವು ಸ್ಟಡಿಯನ್ನು ಮಾಡ್ತಾ ಇದ್ದಾವೆ ಇಲ್ಲಿ. ಸಂಖ್ಯಾ ಪದ್ಧತಿಯಲ್ಲಿ ದ್ವಿಮಾನ ಪದ್ಧತಿ ಆಗಿರ್ಬೋದು, ಪಂಚಮಾನ ಪದ್ಧತಿ ಆಗಿರ್ಬೋದು,
ದಶಮಾನ ಪದ್ಧತಿ ಆಗಿರ್ಬೋದು, ಅಷ್ಟಮಾನ ಪದ್ಧತಿ ಆಗಿರ್ಬೋದು, ರೋಮನ್ ಸಂಖ್ಯೆಗಳಾಗಿರ್ಬೋದು, ನೋಡಿ ರೋಮನ್ ಸಂಖ್ಯೆಗಳಾಗಿರ್ಬೋದು, ನೋಡಿ ಇವೆಲ್ಲ ಹಲವಾರು ಅಂಶಗಳು ಎಲ್ಲಿ ಬರ್ದಪ್ಪ ಅಂದರೆ ಈ ಒಂದು ಟಾಪಿಕ್ನಲ್ಲಿ ಬರ್ತಾ ಇದ್ದಾವೆ. ಇದ್ರ ಜೊತೆಗೆ ಸ್ನೇಹಿತರೆ ಇನ್ನೂ ಇದ್ದಾವೆ. ಇನ್ನೂ ಯಾವಪ್ಪ ಅಂದರೆ ಈಗ ಉದಾಹರಣೆ ಸಂಖ್ಯೆಗಳೊಂದಿಗೆ ಆಟ ಇದೆ, ಸಂಖ್ಯೆಗಳೊಂದಿಗೆ ಆಟ ಅನ್ನುವಂಥ ಅಂಶ ಇದೆ. ಸೊ ಇದು ಬರ್ತಾ ಇದೆ, ರೈಟ್. ಸೊ ಇಂಥ ಅಂಶಗಳು ಏನಾಗಪ್ಪ ಅಂದ್ರೆ ನಮ್ಮ ಎಕ್ಸಾಮ್ಗೆ ಗೊತ್ತಿರಬೇಕು. ನೋಡಿ ಇಷ್ಟು ನಮಗೇನಾದರೂ ಪರ್ಫೆಕ್ಟಾಗಿ ಗೊತ್ತಿತ್ತಂದರೆ ಖಂಡಿತವಾಗಿಯೂ 4 ರಿಂದ 5 ಅಂಕಗಳನ್ನ ನಾವೇನು ಮಾಡ್ಬೋದು, ಪಡಿಬೋದು ಸ್ನೇಹಿತರೆ. ಸೊ ಹಾಗಾಗಿ ಈ ಟಾಪಿಕ ಅತಿ ಈಸಿಯಾಗಿದ್ದು ಆರಾಮಾಗಿ ನಾವು ಅಂಕಗಳನ್ನು ಗೆಸ್ ಮಾಡ್ಬೋದು ಸ್ನೇಹಿತರೆ. ನೆನ್ಪಿಟ್ಕೋರಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಬನ್ನಿ ಇನ್ನು ಗಣಿತಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದ್ರೆ ಸೊ ದಟ್ ಈಸ್ ಶ್ರೇಣಿಗಳು ಅಂತ ನಾವು ಕರಿತಾ ಇದ್ದಾವೆ. ನೆನ್ಪಿಟ್ಕೋರಿ, ನೋಡಿ ಶ್ರೇಣಿಗಳಲ್ಲಿ ಸುಮಾರು 4 ಅಂಕಗಳು ಬರ್ತಾ ಇದ್ದಾವೆ. ಎಷ್ಟು? 4 ಅಂಕಗಳ ಒಂದು ಟಾಪಿಕ್ ಯಾವುದಪ್ಪ ಅಂದರೆ ದಟ್ ಈಸ್ ಶ್ರೇಣಿಗಳು ಅಂತ ನಾವು ಕರಿತಾ ಇದ್ದಾವೆ. ನೆನ್ಪಿಟ್ಕೋರಿ ಸ್ನೇಹಿತರೆ, ಶ್ರೇಣಿಗಳಲ್ಲಿ ಪ್ರಮುಖವಾಗಿ 3 ಅಂಶಗಳನ್ನು ನೋಡೋಣ, ಅಥವಾ 4 ಅಂಶಗಳನ್ನು ಮಾಡೋಣ ಸ್ನೇಹಿತರೆ. ಯಾವ್ಯಾವ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಓಕೆ, ಒಂದು ಸಮಾಂತರ ಶ್ರೇಣಿ, ಗುಣೋತ್ತರ ಶ್ರೇಣಿ, ನೆಕ್ಸ್ಟ್ ಹರಾತ್ಮಕ ಶ್ರೇಣಿ, ನೆಕ್ಸ್ಟ್ ಮಾಧ್ಯಗಳು. ನೋಡಿ ಇದಕ್ಕೆ ಸಂಬಂಧಪಟ್ಟಂಥ ಹೊರೈಟಿ ಪ್ರಶ್ನೆಗಳು ಮಾಡಿ. ಶ್ರೇಣಿಗಳಲ್ಲಿ 4 ವಿಧಗಳಿದ್ದಾವೆ. ಸಮಾಂತರ ಶ್ರೇಣಿ, ಗುಣೋತ್ತರ ಶ್ರೇಣಿ, ಹರಾತ್ಮಕ ಶ್ರೇಣಿ, ಮಾಧ್ಯಗಳು. ಮಾಧ್ಯಗಳಲ್ಲಿ ಮತ್ತೆ 3 ಬರ್ತಾ ಇದ್ದಾವೆ. ಇಲ್ಲಿ ಹರಾತ್ಮಕ ಮಾಧ್ಯ, ಸಮಾಂತರ ಮಾಧ್ಯ, ಗುಣೋತ್ತರ ಮಾಧ್ಯ, ಹರಾತ್ಮಕ ಮಾಧ್ಯ ಬರ್ತಾ ಇದೆ, ರೈಟ್. ಸೊ ಇಲ್ಲಿ ಎರಡನೇ ಪದ ಕಂಡುಹಿಡ್ತಾ ಇದ್ದಾವೆ. ಇಲ್ಲಿ ಗುಣೋತ್ತರ ಶ್ರೇಣಿ ಮತ್ತು ಶ್ರೇಣಿ ಬರ್ತಾ ಇದೆ, ಶ್ರೇಣಿ ಮತ್ತು ಶ್ರೇಣಿ ಬರ್ತಾ ಇದೆ, ನೆನ್ಪಿಟ್ಕೋರಿ, ರೈಟ್. ಸೊ ಇಲ್ಲಿ ಸಹಿತ ಶ್ರೇಣಿ ಮತ್ತು ಶ್ರೇಣಿಗಳು ಬರ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ನೋಡಿ ಇಂಪಾರ್ಟೆಂಟ್ ಟಾಪಿಕ, ಅತಿ ಈಸಿಯಾಗಿ ಈ 4 ಅಂಶಗಳನ್ನು ನಾವೇನಾದರೂ ಕವರ್ ಮಾಡಿದರೆ ಸೊ ಖಂಡಿತವಾಗಿಯೂ 4 ಅಂಕಗಳು ಆರಾಮಾಗಿ ಏನು ಮಾಡ್ಬೋದು ಹೇಳ್ರಿ, ಸೊ ಪಡಿಲಿಕ್ಕೆ ಸಾಧ್ಯತೆ. ಸಂಖ್ಯೆಗಳು 5, ಶ್ರೇಣಿಗಳು 4, ನೋಡಿ 9 ಅಂಕಗಳು ಬರ್ತಾ ಇದ್ದಾವೆ ಎರಡೇ ಟಾಪಿಕ್ನಲ್ಲಿ. ಸೊ ದಟ್ ಈಸ್ ಇಂಪಾರ್ಟೆಂಟ. ಮಿಸ್ ಮಾಡದೆ ಏನು ಮಾಡ್ರಿ ಅಂದ್ರೆ ಇವುಗಳನ್ನು ಸ್ಟಡಿ ಮಾಡಲೇಬೇಕು ಸ್ನೇಹಿತರೆ, ನೆನ್ಪಿಟ್ಕೋರಿ. ಓಕೆ, ಇನ್ನು ಇದಾದ ನಂತರ ಇಂಪಾರ್ಟೆಂಟ ಇನ್ನೊಂದು ಈಜಿ ಚಾಪ್ಟರ್ನ ನೋಡೋದಾದ್ರೆ ಸೊ ದಟ್ ಈಸ್ ಅಂಕಗಣಿತದಲ್ಲಿ ನಾವು ನೋಡ್ತಾ ಇದ್ದಾವೆ ಕರಣಿಗಳು ಮತ್ತು ಘಾತಾಂಕಗಳು ಅದೊಂದು ಟಾಪಿಕ್ ಬರ್ತಾ ಇದೆ. ಕರಣಿಗಳು ಮತ್ತು ಘಾತಾಂಕಗಳು, ಕರಣಿಗಳು ಮತ್ತು ಘಾತಾಂಕಗಳು, ರೈಟ್. ಸೊ ಕರಣಿ ಮತ್ತು ಘಾತಾಂಕಗಳು ಅಂದರೆ ಏನ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರಣಿಗಳಲ್ಲಿ ಏನು ಬರ್ತಾ ಇದೆಯಪ್ಪ ಅಂದ್ರೆ ಸೊ ಅಕರ್ಣಿಕಾರಕ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ ಅಕರ್ಣಿಕಾರಕ, ಕರ್ಣಿಗಳ ಛೇದವನ್ನು ಅಕರ್ಣಿಕಾರಕ ಮಾಡೋದಾಗಿರ್ಬೋದು, ಅಥವಾ ಸ್ನೇಹಿತರೆ ಕರ್ಣಿಗಳ ಒಂದು ಗುಣಾಕಾರ ಆಗಿರ್ಬೋದು, ಕರ್ಣಿಗಳ ಒಂದು ಗುಣಾಕಾರ ಆಗಿರ್ಬೋದು. ನೆಕ್ಸ್ಟ್ ಸಂಯುಗ್ಮಿಗಳು ಅಂತ ಬರ್ತಾ ಇದ್ದಾವೆ, ಸಂಯುಗ್ಮಿಗಳಾಗಿರ್ಬೋದು, ರೈಟ್. ನೆಕ್ಸ್ಟ್ ಕರಣಿಗಳ ಒಂದು ಸಂಕಲನ ಮತ್ತು ವ್ಯವಕಲನ ಆಗಿರ್ಬೋದು. ಓಕೆ, ಎಸ್. ಘಾತಾಂಕಗಳಿಗೆ ಬಂದು ಅಂದ್ರೆ ಸ್ನೇಹಿತರೆ, ಘಾತಾಂಕದಲ್ಲಿ ಪ್ರಮುಖವಾಗಿ ಏನಾಗ್ತಾ ಇದೆಯಪ್ಪ ಅಂದ್ರೆ ನಿಮಗೆ ಹೇಳಬೇಕಾದ್ರೆ ಅತಿ ಈಸಿ ಆದ ಚಾಪ್ಟರ್ ಇಲ್ಲಿ ಘಾತಾಂಕ ನಿಯಮಗಳು. ಓಕೆ, ಘಾತಾಂಕ ನಿಯಮಗಳಿಗೆ ಸಂಬಂಧಪಟ್ಟಂಥ ಅನ್ವಯ ಸಮಸ್ಯೆಗಳು, ಅನ್ವಯ ಲೆಕ್ಕಗಳು ಮುಗಿತು. ಇಷ್ಟಾದರೆ ಆರಾಮಾಗಿ 3 ರಿಂದ 4 ಅಂಕಗಳನ್ನು ಆರಾಮಾಗಿ ಪಡಿಬೋದು ಸ್ನೇಹಿತರೆ. ಯಾವುದು ಕರಣಿ ಮತ್ತು ಘಾತಾಂಕಗಳು ಏನು ಟಾಪಿಕ್ ಇದೆ ಅಲ್ರಿ, ಆರಾಮಾಗಿ 3 ರಿಂದ 4 ಅಂಕಗಳನ್ನು ಪಡಿಲಿಕ್ಕೆ ಏನಿದಪ್ಪ ಅಂದ್ರೆ ಸಾಧ್ಯ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಈ ಟಾಪಿಕನ್ನು ಸೊ ಮಿಸ್ ಮಾಡೋದು ಬೇಡವೇ ಬೇಡ ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. 4 ಅಂಕಗಳ ಒಂದು ಬಿಗ್ ಟಾಪಿಕ್ ಅಂತಲೇ ಹೇಳ್ಬೋದು. ನೋಡಿ 4, 8, 1, 5 ಎಷ್ಟು 13 ಮಾರ್ಕ್ಸ. 3 ಟಾಪಿಕ್ ಮ್ಯಾಟ್ರ್ 13 ಅಂಕಗಳು ನಿಮ್ಮ ಕೈಯಲ್ಲಿ ಸಿಗ್ತಾ ಇದ್ದಾವೆ. ಸುಲಭವಾಗಿ ಏನು ಮಾಡ್ಬೋದು, ಪಡಿಲಿಬಹುದು, ನೆನ್ಪಿಟ್ಕೊರಿ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ದೊಡ್ಡ ಟಾಪಿಕ್ ಯಾವುದಪ್ಪ ಅಂದ್ರೆ ದಟ್ ಈಸ್ ಸಂಖ್ಯಾಶಾಸ್ತ್ರ ಸ್ನೇಹಿತರೆ. ಯಾವುದು? ಸಂಖ್ಯಾಶಾಸ್ತ್ರ, ನೆನ್ಪಿಟ್ಕೊರಿ. ನೋಡಿ ಸಂಖ್ಯಾಶಾಸ್ತ್ರ ನೆನ್ಪಿಟ್ಕೊರಿ. ಸಂಖ್ಯಾಶಾಸ್ತ್ರದಲ್ಲಿ ಎಷ್ಟು ಅಂಕಗಳು ಬರ್ಬೋದು ನಮಗೆ? ಸಿಂಪಲ್ ಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ, 4 ರಿಂದ 5 ಅಂಕಗಳು, 4 ಅಥವಾ 5. 4ಕ್ಕೆ 1 ಬರ್ತಾ ಇದೆ, 5ಕ್ಕೆ ಬಂದರೆ ಒಂದು ಅಬ್ಜೆಕ್ಟ್ ಟೈಪ್ ಬಂದರೆ ಬರ್ಬೋದು, ಆಯ್ತಾ. ಒಟ್ಟು 4 ರಿಂದ 5 ಅಂಕಗಳು ನಮ್ಗೆ ಸಿಗ್ತಾ ಇದ್ದಾವೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಹಾಗಾದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಏನೇನು ನೋಡಬೇಕು ನಾವು? ಸೊ ಪ್ರಮುಖವಾಗಿ ನೋಡಬೇಕಾಗಿರೋದು ಏನಪ್ಪ ಅಂದ್ರೆ ಸೊ ನಿಮ್ಗೆ ಗೊತ್ತಿರಬೇಕು ವಿಚಲನೆ. ಓಕೆ, ಸರಾಸರಿಯನ್ನು ನಾವು ನೋಡ್ತಾ ಇದ್ದಾವೆ. ಸೊ ಇದಾದ ನಂತರ ಮಧ್ಯಾಂಕವನ್ನು ಕಂಡುಹಿಡಿತಾ ಇದ್ದಾವೆ. ನೋಡಿ ಸರಾಸರಿ ಆಗಿರ್ಬೋದು, ಮಧ್ಯಾಂಕ ಆಗಿರ್ಬೋದು, ನೆಕ್ಸ್ಟ್ ಬಹುಲಕ ಆಗಿರ್ಬೋದು, ರೈಟ್. ಸೊ ಇವುಗಳನ್ನು ಕಂಡುಹಿಡ್ತಾ ಇದ್ದಾವೆ. ಅಥವಾ ಸರಾಸರಿ ವಿಚಲನೆ ಆಗಿರ್ಬೋದು, ಸರಾಸರಿ ವಿಚಲನೆ ಆಗಿರ್ಬೋದು. ನೆಕ್ಸ್ಟ್ ಚತುರ್ಥಕ ವಿಚಲನೆ, ಚತುರ್ಥಕ ವಿಚಲನೆ ಆಗಿರ್ಬೋದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾನಕ ವಿಚಲನೆ ಆಗಿರ್ಬೋದು. ನೆಕ್ಸ್ಟ್ ಮಾರ್ಪಿನ ಗುಣಾಂಕ ಆಗಿರ್ಬೋದು, ಮಾರ್ಪಿನ ಗುಣಾಂಕ ಆಗಿರ್ಬೋದು.
ಓಕೆ. ಸೊ ನೋಡಿ ಮಾರ್ಪಿನ ಗುಣಾಂಕ, ಮಾನಕ ವಿಚಲನೆ, ಸೊ ಕೊನೆಗೆ ಇನ್ನೊಂದು ಪೈ ನಕ್ಷೆ ಆಗಿರ್ಬೋದು, ಪೈ ನಕ್ಷೆ ಆಗಿರ್ಬೋದು. ಸೊ ಕೊನೆಗೆ ಇನ್ನೊಂದು ಪಾಯಿಂಟ್ ಇದೆ, ಓಜೀವ ನಕ್ಷೆಗಳು ತುಂಬ, ಓಜೀವ ರೇಖೆಗಳು ಅಥವಾ ಓಜೀವ ನಕ್ಷೆಗಳು. ನೋಡಿ ಇಷ್ಟೇನಪ್ಪ ಅಂದರೆ ಇಂಪಾರ್ಟೆಂಟ. ಸೊ ದಟ್ ಈಸ್ ಅ ಸಂಖ್ಯಾಶಾಸ್ತ್ರ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಕರೆಕ್ಟ್. ಇಲ್ಲಿ ಅವರ್ಗೀಕೃತ ದತ್ತಾಂಶಗಳು ಇರ್ಬೋದು, ವರ್ಗೀಕೃತ ದತ್ತಾಂಶಗಳು ಇರ್ಬೋದು, ಯಾವ ಬೇಕಾದ ಇರ್ಬೋದು ಸ್ನೇಹಿತರೆ, ರೈಟ್. ಸೊ ಯಾವ ಬೇಕಾದ ದತ್ತಾಂಶಗಳು ಇದ್ದಾಗೂ ಸಹಿತ ಆರಾಮಾಗಿ 4 ಅಂಕಗಳನ್ನು ನಾವೇನು ಮಾಡ್ಬೋದು ಹೇಳ್ರಿ, ಪಡೆಯಲೇಬಹುದು ಸ್ನೇಹಿತರೆ. ಸೊ ಹಾಗಾಗಿ ಬಿಗ್ ಟಾಪಿಕ್ ಅಂತಲೇ ಹೇಳ್ಬೋದು, ಅಂಕಗಣಿತದಲ್ಲಿ ಒಂದು ವಿಶೇಷವಾದಂಥ ಟಾಪಿಕ್ ಅಂತಲೇ ಹೇಳ್ತಾ ಇದ್ದೀನಿ. ಯಾವುದಪ್ಪ ಅಂತ ಕೇಳಿದ್ರೆ ಸಂಖ್ಯಾಶಾಸ್ತ್ರ ಅನ್ನೋದನ್ನು ನಾವು ನೋಡ್ತಾ ಇದ್ದಾವೆ ಸ್ನೇಹಿತರೆ, ರೈಟ್. ಸೊ ಹಾಗಾದರೆ ಈ ಟಾಪಿಕ್ಕು ಸಹಿತ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಅಂತಲೇ ನಾನು ಕರಿತಾ ಇದ್ದೇನೆ, ನಾನು ಭಾವಿಸಿದ್ದೇನೆ. ಸೊ ಕಂಪಲ್ಸರಿ ಏನಾಗ್ತದಪ್ಪ ಅಂದರೆ ಈ ಟಾಪಿಕ್ನಲ್ಲಿ ನಮಗೆ ಎಕ್ಸಾಮ್ಗೆ ಕ್ವಶನ್ಸ್ಗಳು ಬಂದೇ ಬರ್ತಾ ಇದ್ದಾವೆ ಸ್ನೇಹಿತರೆ. ಸೊ ಮಿಸ್ ಮಾಡೋದು ಬೇಡ, 4 ಅಂಕದ ಪ್ರಮುಖ ಟಾಪಿಕ್ ಅಂತಲೇ ಹೇಳ್ಬೋದು. ಸೊ ಗಣಿತಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು 4 ಮಾರ್ಕ್ಸ್ ಟಾಪಿಕ್ಕನ್ನು ನಾವು ನೋಡೋದಾದರೆ, ಸೊ ದಟ್ ಈಸ್ ಸ್ನೇಹಿತರೆ ಬಹುಪದೋಕ್ತಿಗಳು. ಯಾವ್ದು ಹೇಳ್ರಿ, ಬಹುಪದೋಕ್ತಿಗಳು. ನೋಡಿ ಬಹುಪದೋಕ್ತಿಗಳ ಮೇಲೆ ಏನಾಗ್ತದಪ್ಪ ಅಂದ್ರೆ, ಸೊ 3 ರಿಂದ 4 ಅಂಕಗಳು ಬರ್ಬೋದಾದಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಇಲ್ಲಿ ಬಹುಪದೋಕ್ತಿಗಳು. ಕರೆಕ್ಟಾ ಸ್ನೇಹಿತರೆ. ಇಲ್ಲಿ ಶೂನ್ಯತೆಗಳು ಅಲ್ಫಾ, ಬೀಟಾ, ಗ್ಯಾಮ ಬರ್ತಾ ಇದ್ದಾವೆ, ಜೊತೆಗೆ ಶೂನ್ಯತೆಗಳು ಬರ್ತಾ ಇದ್ದಾವೆ. ಬಹುಪದೋಕ್ತಿಗಳಲ್ಲಿ ಶೂನ್ಯತೆಗಳು ಬರ್ತಾ ಇದ್ದಾವೆ, ಅವುಗಳ ನಡುವಿನ ಸಂಬಂಧ ಬರ್ತಾ ಇದೆ ಸ್ನೇಹಿತರೆ. ಸೊ ಜೊತೆಗೆ ಅಪವರ್ತನ ಪ್ರಮೇಯ, ಯಾವುದು ಅಪವರ್ತನ ಪ್ರಮೇಯ ಬರ್ತಾ ಇದೆ. ನೆಕ್ಸ್ಟ್ ಯಾವುದು ಶೇಷ ಪ್ರಮೇಯ ಬರ್ತಾ ಇದೆ, ಶೇಷ ಪ್ರಮೇಯ ಬರ್ತಾ ಇದೆ. ನೆಕ್ಸ್ಟ್ ಭಾಗಾಕಾರ ವಿಧಾನ ಬರ್ತಾ ಇದೆ, ಭಾಗಾಕಾರ. ನೆಕ್ಸ್ಟ್ ಸಂಶ್ಲೇಷಿತ ಭಾಗಾಕಾರ ಬರ್ತಾ ಇದೆ, ಸಂಶ್ಲೇಷಿತ ಭಾಗಾಕಾರ ಬರ್ತಾ ಇದೆ. ನೋಡಿ ಇಷ್ಟು ಟಾಪಿಕ್ ನೀವು ಏನಾದರೂ ಇಲ್ಲಿ ಕವರ್ ಮಾಡಿದ್ದೆ ಆದರೆ ನೋಡಿ ಶೂನ್ಯತೆಗಳು ಬರ್ತಾ ಇದ್ದಾವೆ, ಅಲ್ಫಾ ಬೀಟಾ, ಅಲ್ಫಾಗಳ ಮೊತ್ತ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ. ಸೊ ಸಿಂಪಲ್ ಇದೆ ನೋಡಿರಿ, ಒಂದು 6-7 ಕಾನ್ಸೆಪ್ಟ್ ಇದಾವೆ. ಅಷ್ಟು ಕ್ಲಿಯರ್ ಆದರೆ ನಾವು ಆರಾಮಾಗಿ 3 ರಿಂದ 4 ಯಾರು ಕೊಡ್ತಾರೆ, ಯಾರು ಕೊಡೋದಿಲ್ಲ ಸ್ನೇಹಿತರೆ. ಇಂಥ ಬಿಗ್ ಟಾಪಿಕ್ಗಳನ್ನ ನಾವು ಯಾವತ್ತೂ ಮಿಸ್ ಮಾಡಬಾರ್ದು. ಮತ್ತು ಈಜಿ ಚಾಪ್ಟರ್ ಸಹಿತ ಆಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ. ಓಕೆ. ಸೊ ಹಾಗಾಗಿ ಈ ಟಾಪಿಕ ಸೊ ವಿಶೇಷವಾದಂಥ ಟಾಪಿಕ್ ಅಂತಲೇ ಹೇಳ್ಬೋದು. ದಯವಿಟ್ಟು ಇದನ್ನು ಮಿಸ್ ಮಾಡಲಿಕ್ಕೆ ಹೋಗಲೇಬೇಡಿ ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ, ಬೀಜಗಣಿತದಾಗ ಇನ್ನೊಂದು ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಬೀಜಗಣಿತ ಪರಿಚಯ ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೆ. ಅದನ್ನು ಯಾವುದು ಬೀಜಗಣಿತ ಪರಿಚಯ. ನೋಡಿ ಬೀಜಗಣಿತ ಪರಿಚಯ ಅಥವಾ ಅಂತ ಏನಿದೆಪ್ಪ ಅಂದರೆ ಟಾಪಿಕ್ ಇದೆ. ಸೊ ದಟ್ ಈಸ್ 4 ಮಾರ್ಕ್ಸ್ ಬರ್ಬೋದಾದಂಥ ಇಂಪಾರ್ಟೆಂಟ್ ಟಾಪಿಕ್ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ನೋಡಿ ಬೀಜಗಣಿತ ಪರಿಚಯದಲ್ಲಿ 4 ಅಂಕಗಳು ಹೆಂಗ್ರಿ, ಹೌದು ಅಪವರ್ತನ ವಿಧಾನ ಬರ್ತಾ ಇದೆ, ಕರೆಕ್ಟಾ. ಸೊ ಸಮೀಕರಣಗಳ ಗುಣಲಬ್ಧ ಬರ್ತಾ ಇದೆ. ಇಲ್ಲಿ ಯಾವಪ್ಪ ಅಂದರೆ ಸುಮಾರು ಒಂದು 26 ರಿಂದ 30ರವರೆಗೆ ಗಣಿತದ ಸೂತ್ರಗಳಿದಾವೆ. ಒಂದು ಸೂತ್ರ ಹೇಳ್ತೆ ನಾನು, a+b ² a² + 2ab + b². ನೋಡಿ ಇಂಥ ಸೂತ್ರಗಳು ಬರ್ತಾ ಇದ್ದಾವೆ ಇಲ್ಲಿ, ರೈಟ್. ಇಂಥ ಸೂತ್ರಗಳನ್ನು ಸುಮಾರು 26 ರಿಂದ 30 ಸೂತ್ರಗಳಿದ್ದಾವೆ. ಈ ಸೂತ್ರಗಳ ಮೇಲಿನ ಲೆಕ್ಕಗಳು ನೀವೇನಾದರೂ ಬಿಡಿಸಿದ್ದೆ ಆದರೆ ಖಂಡಿತವಾಗಿ 4 ಅಥವಾ 5 ಅಂಕಗಳನ್ನು ಪಡೀಬಹುದು, ನೆನಪಿಟ್ಕೋರಿ. ಎಷ್ಟು 4 ರಿಂದ 5 ಅಂಕಗಳನ್ನು ಸೂತ್ರ ಮೇಲೆ ಡಿಪೆಂಡ್ ಇದೆ ಟಾಪಿಕ, ನೆನಪಿಟ್ಕೋರಿ ಸ್ನೇಹಿತರೆ. ಹಾಗಾದರೆ ಇನ್ನು ಬೀಜಗಣಿತದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ನೇಹಿತರೆ, ದಟ್ ಈಸ್ ವರ್ಗ ಸಮೀಕರಣಗಳು. ಹೌದು ವರ್ಗ ಸಮೀಕರಣಗಳು ಅಂತ ನಾವು ಕರಿತಾ ಇದ್ದೇವೆ, ನೆನ್ಪಿಟ್ಕೋರಿ. ಓಕೆ. ಮೋಸ್ಟ್ ಇಂಪಾರ್ಟೆಂಟ 3 ಮಾರ್ಕ್ಸ್ ಬರ್ಬೋದಾದಂಥ ಟಾಪಿಕ್ ಇದು. ಎಷ್ಟು 3 ಅಂಕದ ಒಂದು ಪ್ರಶ್ನೆಗಳು ಇಲ್ಲಿ ಏನಾಗ್ತಪ್ಪ ಅಂದರೆ ವರ್ಗ ಸಮೀಕರಣ ಮೇಲೆ ಬರ್ಬೋದು ಅಥವಾ 4 ಸಹಿತ ಬರ್ಬೋದು, ನೆನ್ಪಿಟ್ಕೋರಿ. ಓಕೆ. ಸೊ ಇಲ್ಲಿ ಪ್ರಮುಖವಾಗಿ ಸಮೀಕರಣದ ಮೂಲಗಳನ್ನು ಕಂಡುಹಿಡಲಿಕ್ಕೆ ಬರಬೇಕಾಗ್ತದೆ. ವರ್ಗ ಸಮೀಕರಣದ ಮೂಲಗಳಾಗಿರ್ಬೋದು ಅಥವಾ ಮೂಲಗಳ ಒಂದು ಸ್ವಭಾವ ಆಗಿರ್ಬೋದು. ನೆಕ್ಸ್ಟ್ ಆ ಮೂಲಗಳ ಸ್ವಭಾವಕ್ಕೆ ಸಂಬಂಧಪಟ್ಟಂಥ ಸಮೀಕರಣವನ್ನು ರೆಡಿ ಮಾಡೋದಾಗಿರ್ಬೋದು, ಹೌದಾ. ಸೊ ಮೂಲಗಳ ಒಂದು ಮೊತ್ತ ಮತ್ತು ಗುಣಲಬ್ಧದ ಮೇಲಿನ ಅನ್ವಯಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಸಮೀಕರಣಗಳನ್ನು ಅಪ್ಲೈಡ್ ಬರ್ತಕ್ಕಂಥ ಒಂದು ಪ್ರಮುಖವಾದಂಥ ಸಮೀಕರಣಗಳಾಗಿರ್ಬೋದು. ರೈಲು, ದೂರ, ಕಾಲ, ವೇಗ ಇವೆಲ್ಲವೂ ಸಹಿತ ಇದೇ ಒಂದು ವರ್ಗ ಸಮೀಕರಣಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಟಾಪಿಕ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆರಾಮಾಗಿ 3 ರಿಂದ 4 ಅಂಕಗಳು ಏನಾಗ್ತವಪ್ಪ ಅಂದರೆ ಈ ಒಂದು ಟಾಪಿಕ್ನಲ್ಲಿ ಸಿಗ್ತಾ ಇದ್ದಾವೆ, ನೆನ್ಪಿಟ್ಕೊರಿ. 3 ಬರ್ಬೋದು, 4 ಬರ್ಬೋದು. ಸೊ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ, ರೈಟ್. ಎಸ್ ಸ್ನೇಹಿತರೆ, ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಸೊ ದಟ್ ಈಸ್ ನೋಡಿ 2 ಮಾರ್ಕಾಸಿಗೆ ಬರ್ಬೋದು ಅಥವಾ 3 ಮಾರ್ಕಾಸಿಗೆ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಥವಾ ನಾವು ಕರಿತಿದ್ದಾವೆ. ಸುಮಾರು 3 ಅಂಕಗಳಲ್ಲಿ ಪಕ್ಕಾ ಬರ್ತಾ ಇದ್ದಾವೆ. ಎಷ್ಟು 3 ಅಂಕಗಳು ಈ ಟಾಪಿಕ್ನಲ್ಲಿ ಏನಾಗೋದಪ್ಪ ಅಂದರೆ ಆರಾಮಾಗಿ ಬರ್ತಾ ಇರೋದನ್ನು ನಾವು ಗಮನಿಸ್ತದ ಸ್ನೇಹಿತರೆ, ನೆನ್ಪಿಟ್ಕೋರಿ. ಓಕೆ. ಸೊ ಇಲ್ಲಿ ಪ್ರಮುಖವಾಗಿ
ಆಮೇಲೆ ಎರಡು ರೀತಿ ಬರ್ತಾ ಇದೆ, ಒಂದು ಬೀಜಗಣಿತ ವಿಧಾನ ನಾವು ನೋಡ್ಬೇಕಾಗ್ತದೆ, ಇನ್ನೊಂದು ನಕ್ಷಾ ವಿಧಾನ ಅಂತಂದು ಬರ್ತಾ ಇದೆ. ಬೀಜಗಣಿತ ವಿಧಾನ ಮತ್ತು ನಕ್ಷಾ ವಿಧಾನ ಸ್ನೇಹಿತರೆ. ಹಾಗಾದರೆ ಏನು ಬೀಜಗಣಿತ ವಿಧಾನದಲ್ಲಿ ಇಲ್ಲಿ ವಿಶೇಷವಾಗಿ ನಾವು ಏನು ಮಾಡ್ತಪ್ಪ ಅಂದ್ರೆ ಆದೇಶ ವಿಧಾನ, ನೆಕ್ಸ್ಟ್ ವರ್ಜಿಸುವ ವಿಧಾನ, ನೆಕ್ಸ್ಟ್ ಓರೆ ಗುಣಾಕಾರ ಮಾಡೋ ವಿಧಾನ, ನೆಕ್ಸ್ಟ್ ನಕ್ಷಾ ವಿಧಾನ, ಇಲ್ಲಿ ಬರ್ತದೆ ನಕ್ಷಾ ವಿಧಾನ. ನೋಡಿ ಇವು ಒಂದು 3 ಬರ್ತಾ ಇದ್ದಾವೆ ಇಲ್ಲಿ, ಓರೆ ಗುಣಾಕಾರ, ನೆಕ್ಸ್ಟ್ ಇಲ್ಲಿ ನಕ್ಷಾ. ಮುಗೀತು. 4 ಅಂಶಗಳಿದ್ದಾವೆ, ಓನ್ಲಿ 4 ಅಂಶದಲ್ಲಿ 3 ಅಂಕಗಳು. ಯಾರು ಕೊಡ್ತಾರೆ? ಯಾರು ಕೊಡೋದಿಲ್ಲ ಸ್ನೇಹಿತರೆ, ನೆನ್ಪಿಟ್ಟುಕೋರಿ. ಓಕೆ, ಹಾಗಾಗಿ ಸಿಂಪಲ್ ಆದಂಥ ಟಾಪಿಕ್ ಇದೆ. ಆರಾಮಾಗಿ ನಾವೇನು ಮಾಡ್ಬೋದು, ಈ ಒಂದು ಪ್ರಶ್ನೆ ವಿಶೇಷವಾಗಿ ಅಪ್ಲೈಡ್ ಕ್ವಶನ್ಸ್ ಬರ್ತಾ ಇದೆ. 1+2 ಆಗ್ಬೋದು, ಇಲ್ಲಾಂದ್ರೆ 3 ಅಂಕಕ್ಕೆ ಒಂದು ಪ್ರಶ್ನೆ ಇದರ ಮೇಲೆ ಬಂದೇ ಬರ್ತಾ ಇದೆ. ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ದಟ್ ಈಸ್ ಇವೆಲ್ಲ ಏನಪ್ಪ ಅಂದ್ರೆ ಬೀಜಗಣಿತಕ್ಕೆ ಸಂಬಂಧಪಟ್ಟಂಥ ಅಂಶಗಳು. ಇನ್ನು ಇಂಪಾರ್ಟೆಂಟ್ ರೇಖಾಗಣಿತಕ್ಕೆ ಹೋಗೋದಾದ್ರೆ ನಾನು ಕೆಲವೊಂದು ಟಾಪಿಕ್ಗಳನ್ನ ಚಾಯ್ಸ್ ಮಾಡಿದ್ದೇನೆ. ಅದರಲ್ಲಿ ಮೇನ್ ಟಾಪಿಕ್ ಯಾವುದಪ್ಪ ಅಂದ್ರೆ ತ್ರಿಕೋನಮಿತಿ ಸ್ನೇಹಿತರೆ, ಟ್ರಿಗ್ನೋಮೆಟ್ರಿ. ನೋಡಿ ತ್ರಿಕೋನಮಿತಿ. ಸುಮಾರು 4 ಅಂಕಗಳಿಗೆ ಬರ್ಬೋದಾದಂಥ ಟಾಪಿಕ್ ಇದೆ. ನೋಡಿ ಯಾವುದು? ತ್ರಿಕೋನಮಿತಿ. ತ್ರಿಕೋನಮಿತಿ ಅನುಪಾತಗಳ ಮೇಲಿನ ಪ್ರಶ್ನೆ ಬರ್ಬೋದು, ತ್ರಿಕೋನಮಿತಿ ಅನುಪಾತಗಳು. ಓಕೆ, ನೆಕ್ಸ್ಟ್ ಅನುಪಾತ ಆದ ಕೂಡಲೇ ಪೂರಕ ಅನುಪಾತಗಳು. ಪೂರಕ ಅನುಪಾತಗಳು ಅಂತಂದಿದೆ. ಪೂರಕ ಅನುಪಾತಗಳ ಮೇಲೆ ಪ್ರಶ್ನೆ ಬರ್ಬೋದು. ಅಥವಾ ನೆಕ್ಸ್ಟ್ ಏನಿದಪ್ಪ ಅಂದರೆ ನೋಡಿ, ಅನುಪಾತ ಆಯಿತು, ಪೂರಕ ಅನುಪಾತ ಆಯಿತು, ನೆಕ್ಸ್ಟ್ ತ್ರಿಕೋನಮಿತಿಗೆ ಸಂಬಂಧಪಟ್ಟಂಥ ನಿತ್ಯ ಸಮೀಕರಣಗಳಿದ್ದಾವೆ. ನಿತ್ಯ ಸಮೀಕರಣಗಳಿದ್ದಾವೆ, ಇದರ ಮೇಲೆ ಪ್ರಶ್ನೆ ಬರ್ಬೋದು. ಅಥವಾ ಮೋಸ್ಟ್ ಟಾರ್ಗೆಟ್ ಉನ್ನತ ಕೋನ ಮತ್ತು ಅವನತ ಕೋನ, ಉನ್ನತ ಕೋನ ಮತ್ತು ಅವನತ ಕೋನದ ಮೇಲಿನ ಪ್ರಶ್ನೆಗಳು ಸಹಿತ ಏನಾಗ್ಬೋದು ಹೇಳ್ರಿ. ಈ ಒಂದು ಟಾಪಿಕ್ ಮೇಲೆ ಬರ್ಬೋದು. ಹಾಗಾಗಿ ಮಿಸ್ ಮಾಡದೆ ಆರಾಮಾಗಿ ನಾವೇನು ಮಾಡ್ಬೋದು, ಮಾರ್ಕ್ಸನ್ನು ಪಡಿಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ, ನೆನಪಿಟ್ಕೋರಿ. ಓಕೆ, ಬಿ ಕೇರ್ಫುಲ್ ಆಗಿರಿ. ಅನುಪಾತಗಳಾಗಿರ್ಬೋದು, ಪೂರಕ ಅನುಪಾತ, ನಿತ್ಯ ಸಮೀಕರಣ, ಇನ್ನೊಂದು ನಿರ್ದಿಷ್ಟ ಕೋನಗಳಿದ್ದಾವೆ. ಹೌದಾ, ನಿರ್ದಿಷ್ಟ ಕೋನಗಳ ಮೇಲೆ ಸಹಿತ ಏನಾಗ್ಬೋದು, ಪ್ರಶ್ನೆ ಬರ್ಬೋದು. ಬಟ್ 4 ಅಂಕ ಅಂತೂ ಬರೋದಂತೂ ಫಿಕ್ಸ. ಮೇನ್ ಇಂಪಾರ್ಟೆಂಟ, ಸ್ವಲ್ಪ ಕನ್ಫ್ಯೂಷನ್ ಪಾಠ, ಬಟ್ ಫಿಕ್ಸ್ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು ನಮ್ಮ ಒಂದು ರೇಖಾಗಣಿತದಲ್ಲಿ, ರೈಟ್. ಇದಾದ ನಂತರ ಮೇನ್ ಇಂಪಾರ್ಟೆಂಟ, ದಟ್ ಈಸ್ ಅ ಟ್ರಯಾಂಗಲ್, ತ್ರಿಭುಜಗಳು ಅಂತ ನಾವು ಕರಿತಾ ಇದ್ದೇವೆ. ತ್ರಿಭುಜಗಳು ಸುಮಾರು 4ರಿಂದ 5 ಅಂಕಗಳನ್ನು ತೆಗೆದುಕೊಳ್ತಾ ಇದೆ. 4ರಿಂದ 5 ಅಂಕಗಳು. ನೋಡಿ ಎಷ್ಟು ವಿಶೇಷ ಟಾಪಿಕ್ ಇದೆ ಅದು, ಹೌದಲ್ರಿ. ನೋಡಿ ತ್ರಿಭುಜಗಳ ಒಂದು ರಚನೆ ಆಗಿರ್ಬೋದು, ಯಾವ ರೀತಿ ತ್ರಿಭುಜಗಳನ್ನ ರಚನೆ ಮಾಡ್ತಾ ಇದ್ದಾವೆ, ತ್ರಿಭುಜಗಳ ಒಂದು ವಿಧಗಳಾಗಿರ್ಬೋದು, ತ್ರಿಭುಜಕ್ಕೆ ಸಂಬಂಧಪಟ್ಟಂಥ ವಿಸ್ತೀರ್ಣ ಆಗಿರ್ಬೋದು, ತ್ರಿಭುಜಕ್ಕೆ ಸಂಬಂಧಪಟ್ಟಂಥ ಸುತ್ತಳತೆ ಆಗಿರ್ಬೋದು. ನೆಕ್ಸ್ಟ್ ಇದಾದ ನಂತರ ಸ್ನೇಹಿತರೆ ಅಂತರ್ವೃತ್ತ ತ್ರಿಭುಜಗಳು, ನೆಕ್ಸ್ಟ್ ಪರಿವೃತ್ತ ತ್ರಿಭುಜಗಳಾಗಿರ್ಬೋದು, ಹೌದಾ. ನೆಕ್ಸ್ಟ್ ತ್ರಿಭುಜಗಳ ಸಮರೂಪತೆ ಕೇಳಿರ್ಬೋದು, ಅಥವಾ ತ್ರಿಭುಜಗಳ ಸರ್ವಸಮತೆಯೂ ಸಹಿತ ಕೇಳ್ಬೋದು. ಸರ್ವಸಮತೆಯೂ ಸಹಿತ ಕೇಳ್ತಾ ಇದ್ದಾವೆ. ಇಲ್ಲಿ ಹಲವಾರು ಏನಾಗಪ್ಪ ಅಂದ್ರೆ ಪ್ರಮೇಯಗಳು ಬರ್ತಾ ಇದ್ದಾವೆ. ಆ ಪ್ರಮೇಯಕ್ಕೆ ಸಂಬಂಧಪಟ್ಟಂಥ ಅನ್ವಯ ಲೆಕ್ಕಗಳು ಸಹಿತ ಬರ್ತಾ ಇದ್ದಾವೆ, ನೆನಪಿಟ್ಕೋರಿ. ಓಕೆ, ಥಿಯಲ್ಸ್ನ ಪ್ರಮೇಯ, ಪೈಥಾಗೋರಸ್ನ ಪ್ರಮೇಯ ಆಗಿರ್ಬೋದು, ಸಮರೂಪತೆ ಪ್ರಮೇಯ ಆಗಿರ್ಬೋದು, ಲಂಬಕೋನ ಪ್ರಮೇಯ ಆಗಿರ್ಬೋದು. ನೋಡಿ ಹಲವಾರು ಪ್ರಮೇಯಗಳು ಏನಾಯ್ತಪ್ಪ ಅಂದರೆ ಇಲ್ಲಿ ಬರ್ತಾ ಇದ್ದಾವೆ. ಹಾಗಾಗಿ 4ರಿಂದ 5 ಅಂಕಗಳನ್ನು ಪಡಿತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಸ್ನೇಹಿತರೆ. ಒಟ್ಟು ಈ ಟಾಪಿಕನ್ನು ಸಹಿತ ನೀವು ಮಿಸ್ ಮಾಡಬಾರ್ದು. ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ಗೆ ನಾನು ಹೋಗ್ತಾ ಇದ್ದೇನೆ ಸ್ನೇಹಿತರೆ. ದಟ್ ಈಸ್ ಯಾವ ಟಾಪಿಕ್ ಅಂತ ಕೇಳಿದರೆ ನೆನ್ಪಿಟ್ಕೋರಿ. ಓಕೆ, ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಇಂಪಾರ್ಟೆಂಟ್ ಟಾಪಿಕ್ ಯಾವ್ದು ಹೇಳ್ರಿ, ತ್ರಿಭುಜಗಳು ಅನ್ನೋದು ನಾವು ನೋಡ್ತಾ ಇದ್ದೇವೆ. ಓಕೆ, ಎಸ್. ಓಕೆ, ಇದಾದ ನಂತರ ಇನ್ನೊಂದು ಟಾಪಿಕ್ ಇದೆ ಸ್ನೇಹಿತರೆ. ಇನ್ನೂ 2 ಟಾಪಿಕ್ ಇದ್ದಾವೆ. ಇನ್ನೂ 2 ಟಾಪಿಕ್ ಯಾವಪ್ಪ ಅಂತ ಕೇಳಿದರೆ ನೋಡಿ, ಇನ್ನೂ 2 ಟಾಪಿಕ್ ಆ ಥರ. ನಾನು ಇಲ್ಲೇ ಕವರ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಇಲ್ಲೇ ವಾಶ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಓಕೆ, ತ್ರಿಭುಜ ಆದ ಕೂಡಲೇ ಓಕೆ ನೋಡಿ, ಇಲ್ಲಿ ಇನ್ನೊಂದು ಟಾಪಿಕನ್ನು ನಾನು ಕವರ್ ಮಾಡ್ತಾ ಇದ್ದೇನೆ, ತಾವು ಗಮನಿಸಬೇಕು. ತ್ರಿಭುಜಗಳು, ಇನ್ನೊಂದು ವೃತ್ತಗಳು. ಓಕೆ, ವೃತ್ತಗಳು ಸುಮಾರು 3 to 4 ಮಾರ್ಕ್ಸ್ ವೃತ್ತಗಳು, ರೈಟ್. ವೃತ್ತಗಳಲ್ಲಿ ನಿಮ್ಗೆ ಗೊತ್ತಿದೆ, ವೃತ್ತದ ಪರಿಕಲ್ಪನೆಗಳು, ಅದಕ್ಕೆ ಸಂಬಂಧಪಟ್ಟಂಥ ಪರಿಕಲ್ಪನೆಗಳಾಗಿರ್ಬೋದು, ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮೇಯಗಳಾಗಿರ್ಬೋದು,
ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂಥ ತ್ರಿಜ್ಯಾಂತರ ಖಂಡ ಆಗಿರ್ಬೋದು, ಸೊ ಪರಿಧಿ ಖಂಡ ಆಗಿರ್ಬೋದು, ಕರೆಕ್ಟಾ. ಸೊ ಅವುಗಳ ಮೇಲಿನ ಪ್ರಶ್ನೋತ್ತರಗಳಾಗಿರ್ಬೋದು, ನೆಕ್ಸ್ಟ್ ಆ ವೃತ್ತಗಳ ಒಂದು ರಚನೆ ಆಗಿರ್ಬೋದು. ಓಕೆ, ಸೊ ಇದಾದ ನಂತರ ವೃತ್ತಕ್ಕೆ ಸ್ಪರ್ಶಕಗಳು ಮತ್ತು ಛೇದಕಗಳ ಒಂದು ರಚನೆ ಆಗಿರ್ಬೋದು, ರೈಟಾ. ಸೊ ಇವೆಲ್ಲವೂ ಸಹಿತ ಏನಪ್ಪ ಅಂದ್ರೆ ವೃತ್ತಗಳ ಮೇಲಿನ ಪ್ರಮುಖವಾದಂಥ ಅಂಶಗಳು ಅಂತ ನಾವು ಕರಿತಾ ಇದ್ದಾವೆ. ಸೊ ಈ ಟಾಪಿಕನ್ನು ಸಹಿತ ನಮಗೇನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಓಕೆ, ಸೊ ಇನ್ನೊಂದು ಕೊನೆಯ ಟಾಪಿಕ್ ಇದೆ, ಇಲ್ಲೇ ಸ್ನೇಹಿತರೆ ಇಲ್ಲೇ ಬರೆದು ಬಿಡ್ತೇನೆ. ಯಾವುದಪ್ಪ ಅಂದ್ರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಓಕೆ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಹಾಗಾದ್ರೆ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕು ಅಂದ್ರೆ ಸ್ನೇಹಿತರೆ ಗೋಪುರ. ಯಾವುದು? ಗೋಪುರ. ಗೋಪುರ ಆದ ಕೂಡಲೇ ಸ್ನೇಹಿತರೆ ಪಟ್ಟಕ, ಗೋಪುರ, ಪಟ್ಟಕ. ನೆಕ್ಸ್ಟ್ ಇದಾದ ನಂತರ ಸ್ನೇಹಿತರೆ ಘನ, ಆಯತಘನ, ಆಯತಘನ ಸ್ನೇಹಿತರೆ ಸಿಲಿಂಡರ್ ಆದ ನಂತರ ಸೊ ಶಂಕು ಆದ ನಂತರ ಶಂಕುವಿನ ಭಿನ್ನಕ. ನೋಡಿ, ಶಂಕುವಿನ ಭಿನ್ನಕ ಆದ ನಂತರ ಗೋಳ ಆದ ಕೂಡಲೇ ಅರ್ಧಗೋಳ ಆದ ಕೂಡಲೇ ಸೊ ಕೊನೆಗೆ ಜೋಡಿಸಿದ ಘನಾಕೃತಿಗಳು. ಏನು ಹೇಳ್ರಿ? ಜೋಡಿಸಿದ ಘನಾಕೃತಿಗಳು. ಸೊ ಇದರ ಮೇಲೆ ಸುಮಾರು ಎಷ್ಟು ಮಾರ್ಕ್ಸ್ ಬರ್ತಾ ಇದಾವಪ್ಪ ಅಂತ ಕೇಳಿದರೆ ಸುಮಾರು 5ರಿಂದ 6 ಅಂಕಗಳು ಬರ್ತಾ ಇದ್ದಾವೆ. ನೋಡಿ, ಸೂತ್ರದ ಮೇಲೆ 1 ಅಂಕ, ನೆಕ್ಸ್ಟ್ 2 ಅಂಕ, 3 ಅಂಕ, ಇದ್ರ ಮೇಲೆ ಗ್ಯಾರಂಟಿ ಬರ್ತಾ ಇದೆ. ಸೊ ಎಷ್ಟು ನೀವು ಓದಿದೆ ಆದರೆ ಖಂಡಿತವಾಗಿಯೂ ಇಂಪಾರ್ಟೆಂಟ್ ಟಾಪಿಕನ್ನು ನಾವು ಕವರ್ ಮಾಡ್ಬೋದು. ಈ ಟಾಪಿಕ್ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ಸ್ನೇಹಿತರೆ. ಇವತ್ತು ನಾವು ಮಾಡದೇ ಇದ್ದರೆ ಖಂಡಿತವಾಗಿಯೂ GPS ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಂಪಾರ್ಟೆಂಟ್ ಟಾಪಿಕ. ಸೊ ಒಂದು ನೋಡಿ 5, 10, 10, 1, 4, 14, 3 ಟಾಪಿಕ, 14 ಮಾರ್ಕ್ಸ. ಓಕೆ, ಬನ್ನಿ ನೆಕ್ಸ್ಟ್ 4 ಟಾಪಿಕ್. ಅದು ಎಷ್ಟು? 18 ಮಾರ್ಕ್ಸ್. ಅದು ನೋಡಿ ಕರೆಕ್ಟಾಗಿ ಮಾರ್ಕ್ಸ್ಗಳನ್ನು ಕೌಂಟ್ ಮಾಡಿ. 5, 5, 10, 14, 14, 1, 4, 18 ಆದ ನಂತರ 18, 1, 3 ಎಷ್ಟಾಯಿತು? 21. ಸೊ 21, 1, 4, 25, 25, 1, 4, 28. ಸಾರಿ 25, 1, 4, 29 ಐತಲ್ರಿ. ನೋಡಿ ಮತ್ತೊಂದು ಚೆಕ್ ಮಾಡಿ, ಕನ್ಫ್ಯೂಷನ್ ಬೇಡ, ಕನ್ಫ್ಯೂಷನ್ ಆಗ್ತಾಯಿದೆ. ಓಕೆ, ಸೊ ಅಲ್ಲಿ 14 ಇದ್ದು, 5, 5, 10, 14, 14, 1, 4, 18, 18, 3, 21, 21, 4, 25, 25, 4, 25, 25, 1, 4, 29, 29, 1, 5, 33, 33, 1, 4,